ನಾನು ಅರುಣ್ ಕುಮಾರ್ ಐತ್ಮೇಲಗೌಡ KRS ಪಕ್ಷ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ನಮ್ಮ ಜೊತೆಲಿ ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷ ಮಲ್ಲೇಶ್ ಹೆಬ್ಗೋಡಿ ಇದ್ದಾರೆ. ಹಾಗೆ ಕೇರ್ಪೇಟೆ ತಾಲೂಕಿಗೆ ತಾಲೂಕು ಅಧ್ಯಕ್ಷ ನಾಗರಾಜ್ ಶಿವಪುರ ಹಾಗೂ ನಮ್ಮೂರ ಹೆಬ್ಗೋಡಿಯ ಸಾಮಾಜಿಕ ಹೋರಾಟಗಾರರು ಹಾಗೂ ಗ್ರಾಮಸ್ಥರಾದ ರಘು ಕೆ ಹಾಗೂ ಉಮಾಶಂಕರರಿದ್ದಾರೆ. ನಮ್ಮ ಪತ್ರಕರ್ತರಾದ ನಗರಕೆರೆ ಜಗದೀಶ್ ಇದ್ದಾರೆ ಮತ್ತು ನಮ್ಮ ಹಿರಿಯ ನ್ಯಾಯವಾದಿಗಳು ಕೂಡ ಇದ್ದಾರೆ. ಮತ್ತು ಬಹುತೇಕ ನಮ್ಮ ಮಂಡ್ಯ ತಾಲೂಕಿನ ಪದಾಧಿಕಾರಿಗಳಾದ ಕಾಂತರಾಜು, ಜಯಪ್ರಕಾಶು, ನಮ್ಮ ಮಲ್ಲಯ್ಯ ಅವರು, ಕೇರ್ಪೇಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಅಲೀಮು, ಮತ್ತು ನಮ್ಮ ಮಹಿಳಾ ಘಟಕದ ಸೇನಾನಿ ದೀಪಿಕಾ ಅವರು, ಮತ್ತು ನಮ್ಮ ಅಶೋಕ್ ಕೇರ್ಪೇಟೆ, ಇಷ್ಟು ಜನ ಇವತ್ತು ನಾವು ಉಮ್ರಳ್ಳಿ ರಮೇಶ್ ಅವರು ಇದ್ದಾರೆ. ಇಲ್ಲಿ ನಮ್ಮ ಉಮ್ರಳ್ಳಿ ರಮೇಶ್ ಅವರು ಮಂಡ್ಯ ತಾಲೂಕು ಪದಾಧಿಕಾರಿ. ಬಂಧುಗಳೇ, ಇವತ್ತು ನಾವು ಮಂಡ್ಯದ SP ಕಚೇರಿ ಎದುರುಗಡೆ ಇರುವಂಥ ವಿಚಾರ ಏನಪ್ಪ ಅಂದರೆ, ಒಂದಷ್ಟು ಜನ ಮಂಡ್ಯ ತಾಲೂಕಿನಲ್ಲಿ ಇರುವಂಥ ರೈತ ಮಹಿಳೆಯರು, ಅದರ ಅಕ್ಕಪಕ್ಕದ ಗ್ರಾಮಸ್ಥರು ಅಂದರೆ ಮಂಡ್ಯಕ್ಕೆ ಸಮೇತ ಇರುವಂಥ ಹೆಬ್ಬಕವಾಡಿ ಗ್ರಾಮದಲ್ಲಿ ಒಂದು ಘಟನೆಯಾಗಿದೆ. ಏನಪ್ಪ ಅಂದರೆ, ಫೆಬ್ರವರಿ 21ನೇ ತಾರೀಕು ವಿಜಯಲಕ್ಷ್ಮಿ ಎಂಬುವ ನಂಜುಂಡೇಗೌಡ ಹಾಗೂ ಲಕ್ಷ್ಮೀರವರ ಮಗಳಾದ ವಿಜಯಲಕ್ಷ್ಮಿಯವರು ಮಂಡ್ಯದ ರೈಲ್ವೆ ಸ್ಟೇಷನ್ನಲ್ಲಿ, ಮಂಡ್ಯದ ರೈಲು ನಿಲ್ದಾಣದಲ್ಲಿ ರೈಲಿಗೆ ಡಿಕ್ಕಿ ಹೊಡೆದು ಅಪಘಾತಕ್ಕೀಡಾಗಿರ್ತಾರೆ. ತದನಂತರದಲ್ಲಿ ಈ ಅಪಘಾತಕ್ಕೀಡಾದಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಇವರು ಅದು ಅಪಘಾತ ಮಾಡಿಕೊಂಡು ಅನ್ನುವಂಥದ್ದು ಬಹುತೇಕ ಯಾರಿಗೂ ಗೊತ್ತಿರೋದಿಲ್ಲ. ಅದೇ ಸಂದರ್ಭದಲ್ಲಿ ಆ ಒಂದು ಅಪಘಾತ ಆದಂಥ ಸಂದರ್ಭದಲ್ಲಿ ಅಲ್ಲಿನ ರೈಲ್ವೆ ಸ್ಟೇಷನ್ನ ಪೊಲೀಸ್ ಠಾಣೆಯವರು ಅದೇನೇನು ಕೆಲಸ ಮಾಡಬೇಕು ಪೋಸ್ಟ್ ಮಾರ್ಟಮ್ಗೆ ವ್ಯವಸ್ಥೆ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ಗೆ ವ್ಯವಸ್ಥೆ ಆದಂಥ ನಂತರದಲ್ಲಿ ಅವರ ಒಂದು ಮೃತರ ಒಂದು ವಸ್ತುಗಳೇನಿರ್ತೋ ಬಿಲಾಂಗಿಂಗ್ಸ್ಗಳನ್ನು ಅವರ ಕುಟುಂಬದವರಿಗೆ ಕೊಡುವಂಥ ಕೆಲಸ ಆಗುತ್ತೆ. ತದನಂತರದಲ್ಲಿ ಆ ಕುಟುಂಬದ ಪಾಲಕರಿಗೆ, ಅಲ್ಲಿನ ತಂದೆ ತಾಯಿಗಳು ಗೊತ್ತಾಗುತ್ತೆ ಈ ಒಂದು ಸಾವಿಗೆ ಕಾರಣ ಒಬ್ಬ ಯುವಕ. ಆ ಯುವಕ ಯಾರು ಅಂದರೆ ಹೆಬ್ಬಕವಾಡಿಯ ಮೊಮ್ಮಗನೂ ಕೂಡ ಮತ್ತು ಮಂಡ್ಯ ತಾಲೂಕಿನ ಮಾರ್ಸಿಂಗನಹಳ್ಳಿ ಗ್ರಾಮದ ಹರಿಕೃಷ್ಣ ಎಂಬ ಹುಡುಗ. ಅವನ ಬಗ್ಗೆ ನಮಗೆ ಸಂಶಯ ಇದೆ. ಒಂದಷ್ಟು ಚಾಟ್ಗಳು ಇನ್ನೊಂದಷ್ಟು ನೋಡಿದಾಗ ಇದು ಯಾವ ಥರಕ್ಕೋ ಇದು ಪ್ರೀತಿಯ ಒಂದು ಇದರಲ್ಲಿ ಅವನು ಪ್ರೀತಿಯನ್ನ ಮಾಡ್ತಾ ಇದ್ರು. ಬಹುತೇಕ 1 ವರ್ಷಕ್ಕಿಂತ ಹೆಚ್ಚು ಸಂದರ್ಭದಲ್ಲಿ ಪ್ರೀತಿಯನ್ನ ಮಾಡ್ತಾ ಇರ್ತಾರೆ. ಮತ್ತು ಮುಂದಿನ ದಿನಗಳಲ್ಲಿ ಅಂದರೆ ಪ್ರೀತಿ ಮಾಡ್ತಾ ಇರ್ಬೇಕಂದ್ರೆ ಎಲ್ಲ ಥರದಲ್ಲೂ ಆಗಿದೆ. ಅದೇ ತದನಂತರದಲ್ಲಿ ಹರಿಕೃಷ್ಣ ಅನ್ನುವಂಥವನು ಇದೇ ರೀತಿಯ ಒಂದು ವರ್ತನೆಗಳನ್ನು, ಒಂದು ದುಶ್ಚಟಗಳನ್ನು ಬೇರೆಯ ಅಂದರೆ ಹುಡುಗಿಯರ ಜೊತೆಲಿ ಇಟ್ಕೊಂಡಿದ್ದೇನೆ ಅನ್ನೋ ಕಾರಣಕ್ಕಾಗಿ ನನ್ನ ಖುದ್ದಾಗಿ ನೀವು ಮೊದಲೇ ಆಗಲೇಬೇಕು ಅನ್ನೋ ಒಂದು ಷರತ್ತುಗಳನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ ಫೋನ್ಗಳು ಮಾತಾಡ್ತಾ ಇದ್ರು. ಏನೋ ಗೊತ್ತಿಲ್ಲ. ಆದರೆ ನೀನೇನು ಬೇಕಾದ್ರೂ ಮಾಡ್ಕೋ ಅನ್ನೋ ಥರಕ್ಕೆ ಹೆಂಗಾಗಿದೆ ಏನಾಗಿದೆ ಗೊತ್ತಿಲ್ಲ. ಒಟ್ಟಿನಲ್ಲಿ 21ನೇ ತಾರೀಕು ಫೆಬ್ರವರಿ ಮಂಡ್ಯದ ರೈಲ್ವೆ ಸ್ಟೇಷನ್ನಲ್ಲಿ ಆ ಹುಡುಗಿ ಮರಣಕ್ಕೀಡಾಗಿದ್ದಾಳೆ. ತದನಂತರದಲ್ಲಿ ಆದಂಥ ಒಂದು ಬೆಳವಣಿಗೆಗಳಲ್ಲಿ ಇವರು ಯಾರೋ ಸಂತ್ರಸ್ತರ ಪಾಲಕರೇನಿದ್ದರೋ ಆ ಪಾಲಕರು ಮಂಡ್ಯ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಈ ಥರಕ್ಕೆ ನಮಗೆ ನೀವು ಹೇಳ್ತಿದ್ದೀರಾ, ರೈಲ್ವೆ ಪೊಲೀಸ್ ಸ್ಟೇಷನ್ ಅವರು ಆಲ್ರೆಡಿ ದೂರು ದಾಖಲೆ ಮಾಡಿದ್ದಾರೆ. ಆದರೂ ಕೂಡ ಈ ವ್ಯಕ್ತಿಯ ಮೇಲೆ ನಮಗೆ ಸಂಶಯ ಇರೋದ್ರಿಂದ ನನ್ನ ಮಗಳ ಸಾವಿಗೆ ಕಾರಣ ಇವನೇ ಇರ್ಬೋದು, ಹಾಗಾಗಿ ಅವನ ವಿರುದ್ಧ ನೀವು ಕ್ರಮವನ್ನು ಜರುಗಿಸಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಉನ್ನತ ಮಟ್ಟದ ತನಿಖೆಗಳನ್ನು ತೆಗೆದುಕೊಳ್ಳಲ್ಲ. ಜಸ್ಟ್ NCR ಹಾಕ್ಬಿಟ್ಟು ಕಳಿಸ್ತಾರೆ ವಾಪಸ್ಸು. ತದನಂತರದಲ್ಲಿ ನಾನು ಕೂಡ ಹೆಬ್ಬಕವಾಡಿಯ ಗ್ರಾಮದನಾದರೂ ಕೂಡ ಅಲ್ಲಿನ ಸಂತ್ರಸ್ತರ ಸಂಬಂಧಿಕರು ಮಾರ್ಸಿಂಗನಹಳ್ಳಿಗೆ ಹೋಗಿ ಒಂದಷ್ಟು ನಿಮ್ಮ ಹುಡುಗ ಹಿಂಗೆ ಮಾಡಿದ್ದೇನೆ ಅನ್ನೋ ಥರದಲ್ಲಿ ಏನೇನೋ ಮಾತಾಡ್ಕೊಂಡು ಅಲ್ಲೂ ಸಣ್ಣ ಪುಟ್ಟ ಜಗಳ ಆಗಿದೆ. ತದನಂತರದಲ್ಲಿ ಮಾರ್ಸಿಂಗನಹಳ್ಳಿಯವರು ಕೂಡ ಮಂಡ್ಯ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಂಡಂಥ ಸಂದರ್ಭದಲ್ಲಿ ನಮ್ಮೂರಿನ ಒಂದು 21 ಜನಕ್ಕೆ ರಘುವಾಗಿರೋದು 21ಕ್ಕಿಂತ ಜನಗಳಿಗೂ ಇದ್ರ ಮೇಲೆ ಒಂದು ಕಂಪ್ಲೇಂಟ್ ಆಗಿದೆ. ಇದೇ ಸಂದರ್ಭದಲ್ಲಿ ಮೃತ ವಿಜಯಲಕ್ಷ್ಮಿಯವರ ತಂದೆ ತಾಯಿರಾದ ನಂಜುಂಡೇಗೌಡ ಹಾಗೂ ಲಕ್ಷ್ಮಿ ಅನ್ನೋರು ತಿರ್ಗಾ ಮತ್ತೆ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಬಂದು ನಮಗೆ ನೀವು ನ್ಯಾಯ ಕೊಡಿಸಿಲ್ಲ, ನಾವು ನ್ಯಾಯ ಕೇಳ್ಕೊ ಬಂದಿರೋರ ಮೇಲೆ ನೀವು ಕಂಪ್ಲೇಂಟ್ ಹಾಕುವಂಥ ಪರಿಸ್ಥಿತಿ ಬಂದಿದ್ರಲ್ಲ, ಇದೆಷ್ಟು ಸರಿ, ನೀವು ಸರಿಯಾದ ರೀತಿಯಲ್ಲಿ ಇವ್ರ ಮೇಲೆ ಉನ್ನತ ಮಟ್ಟದ ತನಿಖೆಗಳನ್ನು ನಡೆಸಬೇಕು ಮತ್ತು FIRಗಳನ್ನು ಮಾಡಿಸ್ಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಇಲ್ಲ, ಇದು ನಮ್ಮ ಸುಪರ್ದಿಗೆ ಬರೋದಿಲ್ಲ, ನಮ್ಮ ಒಂದು ವ್ಯಾಪ್ತಿಗೆ ಬರೋದಿಲ್ಲ, ಇದು ರೈಲ್ವೆ ಸ್ಟೇಷನ್ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಿ ಅವ್ರ ಮೇಲೆ ಏನೋ ಒಂಥರ ಸಬೂಗಳನ್ನು ಕೊಟ್ಕೊಂಡು ಮುಂದೆ ಕೊಡ್ತಾರೆ. ಸೊ ಈ ಸಂದರ್ಭದಲ್ಲಿ ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನನ್ನ ಊರಿನ ಗ್ರಾಮಸ್ಥರು ಒಂದಷ್ಟು ಜನ ಮಾರ್ಸಿಂಗನಹಳ್ಳಿಗೆ ಹೋಗಿ ಒಂದಷ್ಟು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಮೇಲೇನೆ ಒಂದಷ್ಟು ಕಂಪ್ಲೇಂಟ್ಗಳು, ದೂರುಗಳು ಬಂದಿದೆಯಲ್ಲ, ಇಷ್ಟೊಂದೆಲ್ಲ ಆಗಿದ್ರು ನನ್ನ ಮಗಳಿಗೆ ನ್ಯಾಯ ಸಿಗ್ತಾ ಇಲ್ವಲ್ಲ, ಪೊಲೀಸ್ ಸ್ಟೇಷನ್ ನ್ಯಾಯ ಸಿಗ್ತಾ ಇಲ್ವಲ್ಲ ಅಂತ ಒಂದು ಮನನೊಂದಿ ಅವಳು ಡೆತ್ ನೋಟನ್ನು, ಲಕ್ಷ್ಮಿ ಅನ್ನುವಂಥವ್ರು ಅವರು ಒಂದು 7ಕ್ಕಿಂತನೂ ನಮಗಿಂತನೂ ಒಂದಷ್ಟು ಒಂದು 7-8 ವರ್ಷ ಚಿಕ್ಕವ್ರು ಇರ್ಬೋದು, ಆದರೆ ಡೆತ್ ನೋಟನ್ನು ಕ್ಲಿಯರ್ ಆಗಿ ನನ್ನ ಒಂದು ಸಾವಿಗೆ ಯಾರ್ಯಾರು ಕಾರಣ ಅಂತ ಒಂದಷ್ಟು ವ್ಯಕ್ತಿಗಳನ್ನು ಹೆಸರು ಬರೋದು, ಅದರಲ್ಲೂ ಪೊಲೀಸ್ ಇಲಾಖೆಯನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಪೊಲೀಸರು ನನಗೆ ಸರಿಯಾದ ರೀತಿಯಲ್ಲಿ ನ್ಯಾಯವನ್ನು ಕೊಡಿಸಿಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟು ಅವರು ಡೆತ್ ನೋಟನ್ನು ಬರೆದು ಇದೇ ತಿಂಗಳ ಅಂದರೆ ಮೊನ್ನೆ ಗುರುವಾರ ಅವರು ಆಲ್ಮೋಸ್ಟ್ ಒಂದು 3-4 ಗಂಟೆ ಒಳಗೆ ನೇಣಾಕೊಂಡು ಆತ್ಮಹತ್ಯೆಗೀಡಾಗಿರುವಂಥದ್ದು ಅತ್ಯಂತ ದುಃಖಕರದ ಸಂಗತಿ.
ಆ ಗ್ರಾಮಸ್ಥನಾದ ನನಗೂ ಕೂಡ ಮತ್ತು ಮಂಡ್ಯ ಜಿಲ್ಲೆ ಯಾವುದೇ ಭಾಗದಲ್ಲಿ ಈ ಥರ ಪ್ರಕರಣಗಳು ಇದರಲ್ಲೂ ಮೊದಲನೇದಾಗಿರೋದ್ರಲ್ಲಿ ಅದು ಯಾವುದೇ ಥರದ ಕಂಟ್ರೋಲ್ ಇಲ್ಲದೇ ಅದು ಅತಾಚುರಿ ಆಗೋಗಿದೆ. ನಂತರದಲ್ಲಿ ಆದಂಥ ಸಾವಿಗೆ ಕಾರಣ ಯಾರು? ಪೊಲೀಸ್ ಸ್ಟೇಷನ್ಗಳಲ್ಲಿ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಇದೆ ಅಂತ ಹೇಳುವಂತ ನಮ್ಮ ಮಾನ್ಯ ಪೊಲೀಸ್ ಮಹಾನಿರೀಕ್ಷಕರು ಎಲ್ಲಿದೆ ಮಂಡ್ಯ ಜಿಲ್ಲೆಯಾದ್ಯಂತ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ? ಇದನ್ನ ಜನಸಾಮಾನ್ಯರು ಕೇಳ್ತಾ ಇರುವಂತದ್ದು. ಸರಿಯಾದ ರೀತಿಯಲ್ಲಿ ಅಥವಾ ರೈಲ್ವೆ ಸ್ಟೇಷನ್ ಪೊಲೀಸ್ ಸಿಬ್ಬಂದಿಗಳು ಅಥವಾ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಅವರು ತೀವ್ರಗತಿಯಲ್ಲಿ ಒಂದು ತನಿಖೆಯನ್ನು ನಡೆಸಿದ್ದೆ ಆದ್ರೆ ಇವತ್ತು ಆ ಮಹಿಳೆ ಲಕ್ಷ್ಮಿ ಅನ್ನುವಂತ ಮಹಿಳೆ ಸಾವಾಕುವಂತದ್ದು ಅವಶ್ಯಕತೆನೇ ಆಗ್ತಿರ್ಲಿಲ್ಲ. ಹಾಗಾಗಿ ನೇರ ಈ ಒಂದು ಕರ್ತವ್ಯ ಲೋಪ ಮತ್ತು ಕರ್ತವ್ಯ ನಿಷ್ಠೆಯಲ್ಲಿ ಲೋಪವನ್ನು ಎಸಗಿರುವಂತ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಇವರು ಸೂಕ್ತ ಕ್ರಮವನ್ನು ಜರುಗಿಸಿ ಅಮಾನತು ಮಾಡಿಸಬೇಕು. ಮತ್ತೆ ಈ ಸಂತ್ರಸ್ತರಿದರಿಗೆ ಅವನೇನೋ ಮುಖ್ಯ ಆರೋಪಿಯಾಗಿರುವಂತಹ ಹರಿಕೃಷ್ಣ ಅನ್ನೋರನ್ನ ಬಂಧಿಸಬೇಕು. ಮೊನ್ನೆ ಎಲ್ಲ ಪ್ರಕರಣ ಆದ್ಮೇಲೆ ಇಷ್ಟು ದಿನವರೆಗೂ ಇಲ್ಲದೆ ಇರುವಂತ FIRಗಳು ಏಕಕಾಲಕ್ಕೆ ಹೆಂಗಾಗ್ತವೆ? ಅಷ್ಟು ದಿನದಲ್ಲೇ ಆಗದೆ ಇರುವಂತದ್ದು ಹಿಂಗೆ ಸಾವಾದ್ಮೇಲೆ FIR ಮಾಡಿದ್ದಾರೆ. ಈಗ ಇದು ಹೆಂಗಾಯ್ತು ಸಾಧ್ಯ? ಸೊ ಅದೇ ತರದಲ್ಲಿ ಸಂಬಂಧಪಟ್ಟ ಸಾಕ್ಷ್ಯಗಳನ್ನು ಇಟ್ಕೊಂಡು ಇವರು ಪೊಲೀಸ್ ಇಲಾಖೆಗಳು ಸರಿಯಾದ ರೀತಿಯ ತನಿಖೆಗಳನ್ನ ಮಾಡಲ್ಲ. ಜನಸಾಮಾನ್ಯರು ಯಾರೇ ಹೋದ್ರು ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳಲ್ಲ. ಯಾರಾದ್ರೂ ಫೋನ್ ಮಾಡಿದ್ರೆ ಅವರ ವಿರುದ್ಧಕ್ಕೆ ಕಂಪ್ಲೇಂಟ್ಗಳನ್ನು ಹಾಕೋದು. ಮತ್ತೆ ಈಗ ಹೆಂಗಾಗೋಗಿದೆ ಅಂದ್ರೆ ಇದೊಂಥರ ಏನೋ ಪಂಚಾಯತಿ ಅಡ್ಡಗಳಾಗ್ಬಿಟ್ಟಿದೆ. ಯಾರೋ ಒಬ್ರು ಕಂಪ್ಲೇಂಟ್ ಬಂದ್ರೆ ದೂರದಾರನ ಹೋಗಿ ಭೇಟಿ ಮಾಡಿ ಏನು ಅಂತ ವಿಚಾರಿಸಲ್ಲ. ಒಂದಷ್ಟು 4 ಜನ ಎಲ್ಲ ಊರುಗಳಲ್ಲಿ ಒಂದಷ್ಟು ಜನ ಮುಖಂಡರಿರ್ತಾರೆ, ಸೋಕಾಲ್ ಮುಖಂಡರುಗಳು. ಅವ್ರು ಫೋನ್ ಮಾಡೋದು, ಇನ್ಫಾರ್ಮೇಶನ್ ತಗೊಳ್ಳೋದು, ಮಾಹಿತಿನೇ ತಗೊಳ್ಳಲ್ಲ. ಈ ತರದಲ್ಲಿ ಆಗ್ತಾ ಇದೆ. ದಯಮಾಡಿ ಸ್ವಚ್ಛ ಒಂದು ಏನೋ ಒಂದು ನ್ಯಾಯಪರವಾದ ಜನಸಮ್ಮತವಾದ ಒಂದು ಅಧಿಕಾರದ ನಿಮ್ಮ ಹತ್ರ ಇದೆ, ಅದನ್ನ ಸದುಪಯೋಗಪಡಿಸಿಕೊಂಡು ಜನಸಾಮಾನ್ಯರಿಗೆ ಒಂದು ಉನ್ನತ ಮಟ್ಟದ ನ್ಯಾಯವನ್ನು ಕೊಡಿಸುವಂತ ಕೆಲಸ ಪೊಲೀಸ್ ಇಲಾಖೆಗಳಲ್ಲಿ ಆಗಬೇಕು. ಅದಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವು KRS ಪಕ್ಷ ಮಂಡ್ಯ ಜಿಲ್ಲೆ ಘಟಕದಿಂದ ಹಾಗೂ ರಾಜ್ಯ ಸಮಿತಿಯ ಪದಾಧಿಕಾರಿಯಾಗಿ ನಾನು ಇವತ್ತು ಭಾನುವಾರ ಕೂಡ ಆದ್ರೂ ಕೂಡ ಇದು ಪೊಲೀಸ್ ಇಲಾಖೆ ಅನ್ನುವಂಥದ್ದು ದಿನದ 24 ಗಂಟೆಯಲ್ಲಿ ತೆರೆದಿರುವಂತದ್ದು. ಹಾಗಾಗಿ ನಮ್ಮ ಮಾನ್ಯ ಮಂಡ್ಯ ಜಿಲ್ಲಾ ಅಧೀಕ್ಷಕರು ಕೂಡ ಮಲ್ಲಿಕಾರ್ಜುನ್ ಬಲದಂಡಿ ಅವರು ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ, ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಅದು ಹೇಳಿರುವಂತದ್ದು ಮೊನ್ನೆ ಕೊಟ್ಟಿರುವಂತದ್ದು 2 ದಿನ ಆಗಿದೆ. ತನಿಖೆ ಯಾವ ಹಂತದಲ್ಲಿದೆ ಅವನ ವಿಚಾರಗಳನ್ನ ತಿಳ್ಕೊಂಡು ಹೋಗೋಣ ಅಂತ ನಾನು ನಮ್ಮ ಒಂದು ಬೆಂಬಲಿಗರನ್ನ ಒಳಗೊಂಡು ಗ್ರಾಮಸ್ಥರನ್ನ ಒಳಗೊಂಡು ಇವತ್ತು ಮಂಡ್ಯ SP ಆಫೀಸಿಗೆ ಬಂದಿದ್ದೀವಿ. ನೋಡೋಣ ಏನ್ ಹೇಳ್ತಾರೆ. ನಾವು ಒಂದಷ್ಟು ಬರ್ಕೊಂಡಿದ್ದೀವಿ. ಇವರು ಈ ಪೊಲೀಸ್ ಸ್ಟೇಷನ್ ಮೇಲೆ ಅವ್ರು ಹೇಳೋದು, ಅವ್ರ ಪೊಲೀಸ್ ಸ್ಟೇಷನ್ ಮೇಲೆ ಇವ್ರು ಹೇಳೋದು. ಮತ್ತೆ ಇದೇ ಸಂದರ್ಭದಲ್ಲಿ ಆ ಒಂದು ಏನು ಹುಡುಗಿಯ ಮೊಬೈಲ್ ಇತ್ತು, ಆ ಮೊಬೈಲ್ ಅನ್ನ ನಾವು ಇನ್ಫಾರ್ಮೇಶನ್ ಎಕ್ಸ್ಟ್ರಾಕ್ಷನ್ಸ್ಗೆ ಕೊಟ್ಟಿದ್ದೀವಿ. ನಮಗೆ ರೈಲ್ವೆ ಸ್ಟೇಷನ್ ಪೊಲೀಸ್ ಇಲಾಖೆ ಕಡೆಯಿಂದ ನಮ್ಗೆ ಇನ್ನೂ ಮಾಹಿತಿ ಬಂದಿಲ್ಲ ಅಂತ ಕೇಳ್ತಿದ್ದಾರೆ. ಹಾಗಾಗಿ ನಾನು ಕೂಡ ಮೊನ್ನೆ ಶುಕ್ರವಾರ SP ಅವ್ರಿಗೆ ಒಂದು 8:15 ಫೋನ್ ಮಾಡಿದೆ. ಫೋನ್ ತೆಗ್ದಿಲ್ಲ. ನಾನು ಮೋಸ್ಟ್ಲಿ ಬೇರೆ ತರ ಕೆಲಸಗಳಿರ್ತವೆ, ತೆಗ್ದಿಲ್ಲ. ಈಗ ಆಲ್ರೆಡಿ 8:30 ಆಗಿದೆ, ಪರವಾಗಿಲ್ಲ ಬಿಡು ಅಂತ ಹೇಳಿ. ಅದೇ ತರದಲ್ಲಿ SP ಅವ್ರು ಯಾರು ಫೋನ್ ಮಾಡ್ತಾರೆ? ಸಾಮಾನ್ಯ ಜನ ಯಾರು ಫೋನ್ ಮಾಡ್ತಾರಾ? ಯಾವ ಕಾರ್ಯ ಬಂದಿತ್ತು, ಯಾವ ಕಾರಣಕ್ಕೆ ಕಾರ್ಯ ಬಂದಿತ್ತು ಅಂತ ಹೇಳಿ ಅವ್ರು ಮಾಡಲಿಲ್ಲ ಅಂದ್ರೆ ಅವ್ರ ಹತ್ರ ಪರ್ಸನಲ್ ಅಸಿಸ್ಟೆಂಟ್ಗಳು ಇರ್ತಾರೆ, ಅವ್ರ ಕಡೆ ಏನಾದ್ರೂ ಫೋನ್ ಮಾಡಬೇಕು. ಯಾವ್ದೋ ಒಂದು ಕಾಲ್ ಬಂದಿದೆ, SP ಅವ್ರ ಪರ್ಸನಲ್ ನಂಬರ್ ಮಾಡಿರೋದಿಲ್ಲ, ಸಾರ್ವಜನಿಕವಾಗಿರುವಂತ ನಂಬರ್ಗಳಿಗೆ ಫೋನ್ ಮಾಡಿರ್ತೀವಿ. ಯಾವುದೇ ಕಾರ್ಯ ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತ ವಾಪಸ್ ಮಾಡುವಂತ ಯಾವುದೇ ರೀತಿಯ ಒಂದು ಪದ್ಧತಿಗಳನ್ನ ಇಟ್ಕೊಂಡಿಲ್ಲ. ಹಾಗಾಗಿ ಮಂಡ್ಯ ಜಿಲ್ಲೆಯ ಮಗನಾಗಿ ಇಲ್ಲಿ ಪೊಲೀಸ್ ವ್ಯವಸ್ಥೆ ಹದಗೆಟ್ಟಿದೆ, ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಇಲ್ಲ. ಮತ್ತೆ ಮೊನ್ನೆನೂ ಕೂಡ ಕೇರ್ಪೇಟೆಯಲ್ಲಿ ನಮ್ಮ ಕೇರ್ಪೇಟೆ ನಾಗರಾಜು ಕರ್ಕೊಂಡೋಗಿದ್ರು. ಅಲ್ಲೂ ಕೂಡ ಒಂದು ಮಹಿಳೆಯರಿಗೆ ಒಂದು ಯಾವ್ದೋ ಹಳೆ ಒಂದು ಗಾಡಿ ಕಳೆದಂತ ಸಂದರ್ಭದಲ್ಲಿ ಯಾವುದೇ ತರದಲ್ಲಿ ಮುಂದುವರೆದಿಲ್ಲ. ಕಂಪ್ಲೇಂಟ್ಗಳನ್ನ ರಾಜಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದಾರೆ, ಅಡ್ಡಗಳು ಮಾಡ್ಕೊಂಡಿದ್ದಾರೆ ಪೊಲೀಸ್ ಸ್ಟೇಷನ್ಗಳನ್ನ. ಮೊನ್ನೆಲ್ಲ ಸರ್, ನಿನ್ನೆಲೂ ಕೂಡ ಈಗಾಗಲೇ 3 ದಿವಸದಿಂದ ನಾನು 2 ಕಂಪ್ಲೇಂಟ್ ಧರ್ಮಸ್ಥಳ ಇವತ್ತು ಸುಗ್ರೀವಾಜ್ಞೆ ತಂದಿದೆ ಸರ್ಕಾರ. ಆದ್ರೂ ಕೂಡ ಅವರು ಕಂಪ್ಲೇಂಟ್ ತಗೊಂಡ್ರೆ ಇವರು ಮಾಡವಳ್ಳಿ ಮಾಡ್ಸಕ್ ನೋಡ್ತಾರೆ, ರಾಜಿ ಪಂಚಾಯತಿ ಮಾಡ್ತಾರೆ. ಇವತ್ತು ಸುಗ್ರೀವಾಜ್ಞೆಯನ್ನು ಯಾರಿಗಾಗಿ ತಂದಿದೆ ಅನ್ನೋದು ಯೋಚನೆ ಮಾಡಲ್ಲ. ನಮಗೆ ಸಾಲದವರು ಕಿರುಕುಳ ಕೊಡ್ತಾರೆ ಅಂತಂದ್ರೆ ಇವರು ಅವ್ರನ್ನ ಮಾಡವಳ್ಳಿ ಮಾಡಿಸೋದು. ಈ ಪೊಲೀಸ್ ವ್ಯವಸ್ಥೆ ಯಾಕಿದೆ ಅಂತ ನಮಗೆ ಸ್ವಲ್ಪನೂ ಕೂಡ ಅರ್ಥ ಆಯ್ತಾ ಇಲ್ಲ. ಈ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕು ಅಂತ KRS ಪಕ್ಷ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದೆ. ಆದ್ರೂ ಜನ ಎಚ್ಚೆತ್ಕೋತಾ ಇಲ್ಲ. ಇವತ್ತು ಅವ್ರ ಮನೆಗೆ ಬೆಂಕಿ ಬಿದ್ದಿದೆ, ನಮ್ಗೆ ಯಾಕೆ ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ಜನ ಇರ್ಬೋದು. ಇವತ್ತು ಆ ಮನೆಯಲ್ಲಿ ಹೆಣ್ಮಗಳು ಸತ್ತಿದ್ದಾಳೆ, ನಮ್ಮ ಮನೇಲಿ ನಾಳೆ ಸಾಯ್ಬೋದು ಅನ್ನೋ ಒಂದು ವಿಚಾರವನ್ನ ಪ್ರತಿಯೊಬ್ಬರು ಕೂಡ ಒಗ್ಗಟ್ಟಿನಲ್ಲಿ ಹೋರಾಟ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಈ ಬಲಾಢ್ಯರು ನಮ್ಮ ಜೀವನವನ್ನೇ ಅಧೋಗತಿಗೆ ತರ್ತಾರೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕು. ಯಾರ ಮನೆಗೆ ಅನ್ಯಾಯ ಆದ್ರೂ ಕೂಡ ನಾವು ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕು ಅನ್ನೋದನ್ನ ಪ್ರತಿಯೊಬ್ಬರು ಅರ್ಥಕೋಬೇಕು ಅಂತ ನಾನು ಈ ಮೂಲಕ ಹೇಳ್ತೀನಿ. ಮಂಡ್ಯದಲ್ಲಿ ಒಂದು ಕೇರ್ಪೇಟೆ ಪ್ರಕರಣ, ಮೊನ್ನೆ ಕೇರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಗಾಡಿಗಳನ್ನ ಪಾಸ್ ಮಾಡೋದಕ್ಕೆ ಇವತ್ತು 20,000-30,000 ಲಂಚಗಳನ್ನ ಯಾರೋ ಆ ಜೀಪ್ನ ಆ ಗಾಡಿ ಓಡಿಸುವಂತ ಚಾಲಕನ ಮುಖಾಂತರ ಅಲ್ಲಿನ ಯಾರೋ ಆನಂದ್ ಕೆರ್ಕೆರೆ ಯಾವುದೋ ಒಂದು ನಾರ್ತ್ ಕರ್ನಾಟಕ ಹೆಸರಿದೆ, ಅವ್ರ ಮೇಲೆ ಒಂದು ಸೂಕ್ತ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಭಾವಿಸ್ತೀವಿ. ಆದ್ರೆ ಬಹುತೇಕರು ಇದೇ ತರದಲ್ಲಿ ಇಲ್ಲ ಅವ್ರು ಡೈರೆಕ್ಟ್ ಆಗಿ ಇರ್ಬೋದು, ಇಲ್ಲ ಅವರ ಒಂದು ಇಟ್ಕೊಂಡಿರ್ತಾರೆ ಒಂದಷ್ಟು ಸುತ್ತಮುತ್ತ ಜನಗಳನ್ನ, ಅವ್ರ ಮುಖಾಂತರ ಇವತ್ತು ಜನರನ್ನ ಸುಲಿಗೆ ಮಾಡ್ತಾ ಇದ್ದಾರೆ. ಇವತ್ತು ಕಂಪ್ಲೇಂಟ್ ಆದ್ರೆ ಈ ಕಡೆ ಕಂಪ್ಲೇಂಟ್ ವಾಪಸ್ ತಗೊಳ್ಳೋದಕ್ಕೂ ದುಡ್ಡು, ಕಂಪ್ಲೇಂಟ್ ಹಾಕ್ಸ್ಕೊಳ್ಳೋದಕ್ಕೂ ದುಡ್ಡು. ಇದು ಪರಿಸ್ಥಿತಿ ಇರುವಂತದ್ದು. ಎಲ್ಲಿದೆ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ? ಯಾರಾದ್ರೂ ಇವತ್ತು ಯಾವುದೇ ಭಯದ ವಾತಾವರಣದಿಂದ ಇವತ್ತು ಪೊಲೀಸ್ ಸ್ಟೇಷನ್ಗಳು ಹೋಗಿ ನ್ಯಾಯ ಪಡ್ಕೊಳ್ಳುವಂತ ಪರಿಸ್ಥಿತಿ ಇದೆಯಾ?
ಬೆದರಿಸೋದು, ಏನೋ ವಿಡಿಯೋ ಮಾಡ್ಕೊಬಿಟ್ರೆ ಇವಾಗ ಖಾಸಗಿತನಕ್ಕೆ ತೊಂದರೆ ಮಾಡ್ತಾ ಇದೀವಿ ಅನ್ನೋ ಥರದಲ್ಲಿ ಫೋನ್ಗಳ ಕಿತ್ಕೊಳ್ಳುವಂಥದ್ದು, ಫೋನ್ಗಳು ಕಿತ್ಕೊಳ್ಳುವಂಥ ಇನ್ನು ಅಧಿಕಾರ ಕೊಟ್ಟಿರುವಂಥದ್ದು ಯಾರು ಕೊಟ್ಟಿದ್ದಾರೆ ಇಲ್ಲಿ? ಹಾಗಾಗಿ ಮಾನ್ಯ ಹೈಕೋರ್ಟ್ನ ನ್ಯಾಯಾಲಯದಲ್ಲಿ ಅಲ್ಲಿನ ಕಲಾಪಗಳೇ, ಅಲ್ಲಿನ ನಡೆಯುವಂಥ ತೀರ್ಮಾನಗಳಲ್ಲಿ ಇವತ್ತು ಲೈವ್ಗಳು ನಡೀತಾ ಇದೆ. ಏನಕ್ಕೆ? ಪಾರದರ್ಶಕವಾಗಿರಲಿ ಅಂತ. ಹಾಗಾಗಿ ಪಾರದರ್ಶಕ ಆಡಳಿತ ಮಾಡ್ತಾ ಇರೋ, ಕೆಲಸ ಮಾಡ್ತಾ ಇರೋರು ಅವ್ರು ಯಾವುದೇ ಮಾಡ್ಕೊಂಡು ನಾವು ಕಟ್ಟಾಗಿದ್ದೀವಿ ಅನ್ನೋ ಒಂದು ದಿಟ್ಟತನದಿಂದ ಇವತ್ತು ಯಾವುದನ್ನ ಪ್ರಶ್ನೆ ಮಾಡಿದ್ರೆ ಅವ್ರು ಏನು ಕೆಲಸ ಮಾಡಬೇಕು ಅದನ್ನು ಮಾಡಬೇಕಾಗಿದೆ. ಹಾಗಾಗಿ ನಾವು KRS ಪಕ್ಷ ಪ್ರತಿ ಸಂದರ್ಭದಲ್ಲೂ ಯಾವುದೇ ಕಚೇರಿಗೆ ಹೋದ್ರು, ಸರ್ಕಾರಿ ಕಚೇರಿಗೆ ಹೋದ್ರು ನಾವು ಇವತ್ತು ಲೈವ್ಗಳನ್ನ ಮಾಡ್ಕೊಂಡು ಅಲ್ಲಿನ ಸಾರ್ವಜನಿಕ ಅಧಿಕಾರಿಗಳನ್ನ ಸರಿಯಾದ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡ್ತು ಇವತ್ತು ಸಾರ್ವಜನಿಕರಿಗೆ ನ್ಯಾಯವನ್ನ ಕೊಡ್ತಾ ಇದೀವಿ. ಹಾಗಾಗಿ ಇದೇ ಸಂದರ್ಭದಲ್ಲಿ ಇವತ್ತು ನಮ್ಮ ಗೊತ್ತಿಲ್ಲ ಯಾರು ಇರ್ತಾರೆ ಏನು ಅಂತ, ಯಾರು ಇರ್ತಾರೆ ಅವ್ರಿಗೆ ನಾವು ಕೊಟ್ಟಿರುವಂತ ನಮ್ಮ ಪಕ್ಷದಿಂದ ಕೊಡ್ತಿರುವಂತ ಅಹವಾಲುಗಳನ್ನ ಓದಿ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಯಮಾಡಿ ಈಗ ಮಂಡ್ಯ ಗ್ರಾಮಾಂತರ, ನೇರವಾಗಿ ಮಂಡ್ಯ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗಳು, ಉನ್ನತ ಸಿಬ್ಬಂದಿಗಳು ಹಾಗೂ ಮಂಡ್ಯ ರೈಲ್ವೆ ಸ್ಟೇಷನ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಯಾರು ಕೆಲಸ ಮಾಡಿದ್ದೀರಾ? ಈಗ ಏಕಾಏಕಿ ಅಷ್ಟು ದಿನದಲ್ಲಿ ಆಗ್ತಾ ಇರುವಂತದ್ದು ಕಂಪ್ಲೇಂಟ್ 2 ದಿನದಲ್ಲಿ ಹಾಕಿದೆ. ಈಗೆಲ್ಲ ನ್ಯೂಸ್ ಚಾನಲ್ಗಳಲ್ಲೂ TV9 ಅಲ್ಲಿ ಇನ್ನೊಂದು ನ್ಯೂಸ್ ಫಸ್ಟ್ ಇನ್ನೊಂದು ಎಲ್ಲ ಬಂದ್ಮೇಲೆ ಏಕಾಏಕಿಯಾಗಿ ಏನೋ ಪೊಲೀಸ್ ದಂಡ ಬಂತು. ಈ ಕೆಲಸ ಏನಕ್ಕೆ ಆಗ್ಬೇಕಾಗಿತ್ತು? ಮೂಲದಲ್ಲಿ ನೀವು ಸರಿಯಾದ ಕ್ರಮಗಳನ್ನ ಜರುಗಿಸಿಕೊಂಡು ಆರೋಪಿಗಳನ್ನ ಹಿಡ್ಕೊಂತ ಕೆಲಸ ಮಾಡಿದ್ರೆ ಈ ತರ ಒಂದು ಸಾವು ಯಾಕೆ ಆಗ್ತಾ ಇದ್ದು? ಇಷ್ಟು ವಿಚಾರಗಳನ್ನ ಇಟ್ಕೊಂಡು ನಾವು ಇವತ್ತು ಗೊತ್ತಿಲ್ಲ ಯಾರೋ SP ಇದಾರೋ ಇಲ್ಲ ಅಡಿಷನಲ್ SP ಇದಾರೋ ಗೊತ್ತಿಲ್ಲ, ನಾವು ಅವರನ್ನ ಭೇಟಿಯನ್ನ ಮಾಡುವಂತ ಸಂದರ್ಭದಲ್ಲಿ ಹೋಗ್ತೀವಿ. ಇದ್ರ ಮುಂದೆ ತೋರಿಸ್ತೀವಿ. ಇಲ್ಲಿ ಇರುವಂತದ್ದು ಇವಳು ಮೃತಳ ತಾಯಿ ಅಂದ್ರೆ ಲಕ್ಷ್ಮಿ ಅನ್ನುವಂಥವ್ರು. ಈ ಹುಡುಗಿ ವಿಜಯಲಕ್ಷ್ಮಿ ಅಂತ ಹುಡುಗಿ ಒಂದು ಡಿಗ್ರಿಯನ್ನ ಮುಗಿಸಿ BSc ನರ್ಸಿಂಗ್ ಮಾಡಿಸಿತ್ತು ಅನ್ಸುತ್ತೆ. ನರ್ಸಿಂಗ್ ಮುಗಿಸಿ ಯಾವುದೋ ಒಂದು ಖಾಸಗಿ ದಂತಾಲಯದಲ್ಲಿ ಚಿಕಿತ್ಸೆ ಅಂದ್ರೆ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಂತ ಹುಡುಗಿಗೆ ಈಗ ಆಗಿರುವಂತ ಅನ್ಯಾಯ ಬರೀ ಈ ಹುಡುಗಿಗೆಲ್ಲ. ಮತ್ತೆ ಇದೇ ಸಂದರ್ಭದಲ್ಲಿ ಯುವಕರಿಗೆ, ಯುವತಿಗಳಿಗೆ ಒಂದು ಪಕ್ಷದಿಂದ ಮತ್ತು ಮಂಡ್ಯ ಜಿಲ್ಲೆಯ ನಾಗರಿಕನಾಗಿ ಒಂದು ಮನವಿಯನ್ನ ಮಾಡ್ತೀವಿ. ದಯಮಾಡಿ ನಿಮ್ಮ ವಯಸ್ಸು ಆ ಥರ ಇರುತ್ತೆ, ಆದರೆ ಯಾವುದೇ ರೀತಿ ಆಕರ್ಷಣೆಗೆ ಒಳಗಾಗ್ದಾನೆ ನೀವು ಓದಬೇಕಾಗಿರುವಂತ ಸಂದರ್ಭದಲ್ಲಿ ಓದಿ ಒಂದು ಕೆಲಸವನ್ನ ತೆಗೆದುಕೊಂಡು ಉನ್ನತ ಮಟ್ಟದಲ್ಲಿ ಉನ್ನತ ಮಟ್ಟದ್ದು ಅಂತಲ್ಲ, ಯಾವುದೇ ನಿಮ್ಮ ಜೀವನ ಮಾಡೋದಕ್ಕೆ ಒಂದು ಕೆಲಸಗಳನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ನಿಮ್ಮ ಸಂಬಂಧಿಕರಿಗೆ ಇನ್ನೊಂದು ಹೇಳಿ ಒಪ್ಪಿಸಿ ಮದುವೆ ಆಗುವಂತ ಕೆಲಸ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಇದು ಮೋಹಕ್ಕೆ ಮತ್ತೆ ಇನ್ನೊಂದಕ್ಕೆ ಅಂತ ಹೋದ್ರೆ ನೀವು ಬಲಿಯಾಗದನ್ನ ನಿಮ್ಮ ಕುಟುಂಬಗಳಿಗೂ ಬಲಿ ಮಾಡಬೇಡಿ. ಹಾಗಾಗಿ ದಯಮಾಡಿ ಇವನು ಯಾವನಿದ್ದಾನೆ, ಇವನು ಕಾಮುಕನ ಅಂತ ಹೇಳ್ಬೋದು, ಒಂಥರ ಕುಚ್ಚೇಷ್ಟಿಯ ಬುದ್ಧಿ ಇಟ್ಕೊಂಡಿರೋಂತ ಈ ತರ ಹುಡುಗದಿರುವಾಗ ಇರ್ತಾರೆ. ಆದ್ರೆ ಈ ತರದವ್ರಿಗೆ ಈ ತರ ಆದ್ರೆ ನನಗೆ ಕಾನೂನ ರೀತಿ ಒಂದು ಕ್ರಮಗಳನ್ನ ಜರುಗಿಸಿ ನನ್ನ ನ್ಯಾಯನ ಬಂಧನಕ್ಕೊಳಗೆ ಪಡ್ತಾರೆ ಅಂತ ಭಯ ಬಂತು ಅಂದ್ರೆ ಒಂದಷ್ಟು ಜನ ಗುಂಡು ಪೋಗ್ರಿಗಳು ಹುಡುಗರು ಇರ್ತಾರಲ್ಲ ಅವರು ಬದಲಾಗಬೇಕು. ಮದುವೆ ಆಗ್ತಾರ, ಪ್ರೀತಿ ಮಾಡ್ತಾರ, ಯಾವ್ದೋ ಒಂದು ಹುಡುಗಿನ ಮದುವೆ ಮಾಡ್ಕೊಂಡು ಮನೆಯವರೆಲ್ಲ ಒಪ್ಪಿಸಿ ಮದುವೆ ಆಗ್ಲಿ, ಅದ್ರ ಬಗ್ಗೆ ನಮ್ಗೆ ಏನೂ ಇಲ್ಲ. ಆದ್ರೆ ಜನಗಳನ್ನ ಮೋಸ ಮಾಡ್ಕೊಂಡು ಇವರು ಇರುವಂತ ಒಂದು ವರ್ಚಸ್ಸನ್ನ ಸದುಪಯೋಗ ಪಡಿಸ್ಕೊಂಡು ಜನರನ್ನ, ಹೆಣ್ಮಕ್ಳನ್ನ, ಅವರ ಮನೆಯವರನ್ನ ಹಾಳು ಮಾಡ್ತಾ ಇರುವಂತದ್ದು ಎಷ್ಟು ಸರಿ? ಹಾಗಾಗಿ ಯುವಕರು ಓದ್ತಾ ಇದ್ರೆ ದಯಮಾಡಿ ಓದಿ ಒಂದು ಉದ್ಯೋಗ ತಗೊಳ್ಳಿ. ಯಾರು ಒಂದು ಪ್ರೀತಿ ಅಂಕುರ ಆಗಿತ್ತು ಅಂದ್ರೆ ಮನೆಯವರನ್ನ ಒಪ್ಪಿಸಿ ಒಂದು ಸುಖಮಯ ಜೀವನವನ್ನು ಮಾಡಿಸಿ. ಅದನ್ನ ಬಿಟ್ಬಿಟ್ಟು ನೀವು ಜನಗಳು ನಮ್ಮ ಮೇಲೆ ಒಂದು ಏನೋ ಒಂದು ಆಸೆ ತೋರಿಸ್ತಾರೆ ಅನ್ಕೊಂಡು ಹೆಣ್ಣು ಮಕ್ಕಳನ್ನ ಹಾಳು ಮಾಡುವಂತ ಕೆಲಸ ಆಗ್ಬಾರ್ದು. ಈ ಹುಡುಗ ಏನು ಅಂತ ಹೇಳಿ ಏನ್ ಹೇಳ್ತಾನೆ ಹರಿಕೃಷ್ಣ ಅನ್ನುವಂತವನು ಬರೀ ಈ ಹುಡುಗಿ ಜೊತೆ ಸಂಬಂಧ ಅಲ್ಲ, ಇನ್ನೊಂದು 2-3 ಜೊತೆ ಸಂಪರ್ಕ ಇಟ್ಕೊಂಡಿರುವಂತದ್ದು ಇವಾಗ ಬರ್ತಾ ಇರುವಂತ ಮಾಹಿತಿ. ಈ ಹುಡುಗ ಈ ತರದವರು ಈ ತರ ಮನಸ್ಥಿತಿಯ ಹುಡುಗರು ಬದಲಾಗಬೇಕು. ಒಳ್ಳೆ ರೀತಿ ಸಮಾಜದಲ್ಲಿ ಒಂದು ಉತ್ತಮವಾದ ಒಂದು ಜೀವನವನ್ನ ಮಾಡ್ಲಿಕ್ಕೆ ಅವ್ರಿಗೆ ಇರುವಂತ ಅವಕಾಶಗಳನ್ನ ಬಳಸ್ಕೊಂಡು ಒಂದು ಉತ್ತಮ ಮಟ್ಟದ ಜೀವನವನ್ನ ಕೊಡಬೇಕು. ಮತ್ತೆ ಇಂಥ ಯುವಕರುಗಳಿಗೆ, ಇಂಥ ಪುಡಾರಿಗಳಿಗೆ ಪೊಲೀಸ್ ಇಲಾಖೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಕಲಿಸಿಲ್ಲ ಅಂದ್ರೆ ಈ ತರದವರ ಉಪಟಳಗಳು ಜಾಸ್ತಿ ಆಗ್ತಾ ಇರ್ತವೆ. ಇದನ್ನೆಲ್ಲ ಕಂಟ್ರೋಲ್ ಹೇಳಿರುವಂತದ್ದು ಪೊಲೀಸ್ ಇಲಾಖೆಗೆ ಇರುತ್ತೆ. ಈ ಪೊಲೀಸ್ ಇಲಾಖೆ ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾವು ಈ ಮೂಲಕ ಮಂಡ್ಯದ SP ಅವರಿಗೆ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಂದು ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳಿಗೆ ನಾವು ಮನವಿಯನ್ನ ಮಾಡ್ತೀವಿ. ನಿಮ್ಗೆ ಸಿಕ್ಕಿರುವಂತಹ ಒಂದು ದಕ್ಷ ಅಧಿಕಾರವನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿ. ಬನ್ನಿ ಮಾತ್ರ ಇಷ್ಟು ವಿಚಾರ ಎಲ್ಲ ಕಡೆ ಯಾವುದೇ ಕಂಪ್ಲೇಂಟ್ ಬರ್ಲಿ ಏನ್ ಬರ್ಲಿ, ಕಂಪ್ಲೇಂಟ್ ತಾಳಕ್ಕಿಂತ ಮುಂಚಿತವಾಗಿ ಅಲ್ಲಿ ಊರಿನ ಮುಖಂಡಗಳು ಫೋನ್ ಮಾಡ್ಬಿಟ್ಟಿರ್ತಾರೆ. ಏನಿದು ವ್ಯವಸ್ಥೆ ಇದು? ಇಷ್ಟು ವಿಚಾರಗಳನ್ನು ನಾವು ಇಲ್ಲಿನ ಮಂಡ್ಯ ಪೊಲೀಸ್ ಅಧೀಕ್ಷಕರಾಗಿರುವಂತ ಶ್ರೀ ಮಲ್ಲಿಕಾರ್ಜುನ ಬಾಲದಂಡಿ ಅವರ ಹತ್ರ ನಾವು ಒಂದಷ್ಟು ಮನವಿಗಳನ್ನ ಕೊಡಬೇಕು. ಮತ್ತೆ ನಾವು ಇಷ್ಟು ದಿನ ಮೊನ್ನೆ ತಾನೇ ಅವರು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ರು. ತದನಂತರದಲ್ಲಿ ಆದಂತ ಬೆಳವಣಿಗೆಗಳನ್ನ ಸಾರ್ವಜನಿಕರಿಗೆ, ನಮ್ಮ ಊರಿನ ಗ್ರಾಮಸ್ಥರಿಗೆ ತಿಳಿಸ್ಕೊಡಿ ಅನ್ನೋ ವಿಚಾರಗಳನ್ನ ನಾವು ಕೇಳೋದಕ್ಕೆ ಅಂತ ಹೋಗ್ತಾ ಇದೀವಿ. ಈಗ ನೀವು ಸ್ವಾಗತಕಾರರು, ಇನ್ನೊಬ್ರು ಇದ್ದೀರಾ, ಇಲ್ಲಿ ಸೆಂಟರ್ ಇದ್ದೀರಾ. ಆದ್ರೆ ಸಾರ್ವಜನಿಕರಿಗೆ ಬಂದಂತ ಒಂದು ದೂರುಗಳನ್ನ ಯಾರು ಸ್ವೀಕರಿಸ್ತಾರೆ? ಅರ್ಜೆಂಟ್, ನಿಜವಾಗ್ಲೂ ಅರ್ಜೆಂಟ್. ಯಾರಿದ್ದಾರೆ?
ಯಾರು ಇಲ್ಲ, ಸಾಹೇಬ್ರು ಯಾರು ಇಲ್ಲ. ರಿಶೀಟ್ ಬೇಕಾದ್ರೆ ಕೇಳಿ. ಈಗ ನಾವು ಹಿಂಗೆ ಕೆಆರ್ಎಸ್ ಪಕ್ಷದವರು ಮತ್ತೆ ಎಫ್ಕೋಡಿ ಗ್ರಾಮಸ್ಥರು ಬಂದಿದ್ದಾರೆ ಅಂತ ಕೇಳಿ ಯಾರಾದ್ರೂ ಉನ್ನತ ಅಧಿಕಾರಿಗಳು ಬರಬೇಕು. ಮತ್ತೆ ಇಲ್ಲಿ ಆಗಿರುವಂತಹ ಈ ಒಂದು ಎಫ್ಕೋಡಿ ಪ್ರಕರಣದಲ್ಲಿ ಆಗಿರುವಂತಹ ಒಂದು ಉನ್ನತ ತನಿಖೆ ಏನಾಗಿದೆ ಅದ್ರ ಬಗ್ಗೆ ಮಾಹಿತಿ ಬೇಕು. ದಯಮಾಡಿ ಕರೆಸಿ. ನಾವೇನು ಒಂದು ಅರ್ಧ ಗಂಟೆ 1 ಗಂಟೆ ಕಾಯ್ದ್ರಲ್ಲಿ ಏನು ಸಮಸ್ಯೆ ಇಲ್ಲ, ಕಾಯ್ತೀವಿ. ನಾನು ಮೊನ್ನೆ ಮಾತಾಡಿದ್ದೆ, ಫೋನ್ ತೆಗ್ದಿಲ್ಲ ಅವರು. ಒಂದು ಕಾನೂನು ಇತ್ತು. ಸರ್ ಫೋನ್ ಕೊಡಪ್ಪ ನೀವು. ದಯವು ಬರ್ತದೆ 94804801. ಕರೆಗಳ ಮೂಲಕ ಲಾಟರಿ ಗೆಲ್ಲುವುದು, ಇನ್ಸ್ಟೆಂಟ್ ರೋಲ್, ಮನೆಯಲ್ಲಿ ಹಣ ಗಳಿಸುವ ಅವಕಾಶಗಳು ಅಥವಾ ವೇಗವಾಗಿ ಹಣದ ಯೋಜನೆಗಳ ಪ್ರಚಾರಗಳು ಸ್ಪರ್ಧೆಗಳು ಹೊಂದಿಸುವ ಬಲಿಗಳಾಗಿರಬಹುದು. ಹಲೋ ಹಲೋ ಸರ್, ನಮಸ್ಕಾರ. ಗುಡ್ ಈವ್ನಿಂಗ್. ನಾನು ಅರುಣ್ ಕುಮಾರ್ ಎಚ್ಮಲೇಗೌಡ, ಕೆಆರ್ಎಸ್ ಪಕ್ಷ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಎಫ್ಕೋಡಿ ಗ್ರಾಮಸ್ಥದ ಒಬ್ಬ ಸಾಮಾನ್ಯ ಪ್ರಜೆ. ಸರ್, ಎಫ್ಕೋಡಿ ಪ್ರಕರಣ ನಿಮಗೆ ಗೊತ್ತಿದೆ ಖಂಡಿತವಾಗಿ. ನಾವು ನಮ್ಮ ಕೆಆರ್ಎಸ್ ಪಕ್ಷದ ತಂಡ ನಿಮ್ಮ ಆಫೀಸು SP ಆಫೀಸ್ ಹತ್ರ ಬಂದಿದ್ವಿ. ವಿಚಾರ ಇಷ್ಟೇ, ಇಲ್ಲಿ ನೇರವಾಗಿ ಜನಸಾಮಾನ್ಯರು ಆರೋಪ ಮಾಡ್ತಾ ಇರೋದು ಮತ್ತು ನಾವು ಕೂಡ ಆರೋಪ ಮಾಡ್ತಾ ಇರೋದು, ಮೂಲದಲ್ಲಿ ಆ ಹುಡುಗಿಯ ಒಂದು ಅಪಘಾತ ಆದ ನಂತರದಲ್ಲಿ 2 ಪೊಲೀಸ್ ಸ್ಟೇಷನ್ಗಳಲ್ಲಿ, ಅಂದ್ರೆ ರೈಲ್ವೆ ಪೊಲೀಸ್ ಸ್ಟೇಷನ್ ಹಾಗೂ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗಳಲ್ಲಿ ತ್ವರಿತಗತಿಯಲ್ಲಿ ಆ ಒಂದು ಕ್ರಮಗಳನ್ನು ಜರುಗಿಸದೇ ಇರುವುದಕ್ಕೆ ಈ ಒಂದು ಸಾವಿಗೆ ಕಾರಣ ಆಗಿದೆ. ಅದು ನಿಮ್ಮ ಗಮನಕ್ಕೂ ಬಂದಿದೆ. ಹಾಗಾಗಿ ನೀವು ಈ ಯಾರು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧವಾಗಿ ಅವರನ್ನ ಅಮಾನತುಗೊಳಿಸಬೇಕು. ಮತ್ತೆ ಉನ್ನತ ಮಟ್ಟದ ಒಂದು ತಂಡಗಳನ್ನು ರಚಿಸಿದ್ದೀರಾ ಗೊತ್ತಿಲ್ಲ. ಆಲ್ರೆಡಿ 5 ತಂಡ 7 ಜನ ಅರೆಸ್ಟ್ ಆಗಿದೆ. ಇನ್ನು ತಂಡಗಳು ಆಪರೇಟ್ ಮಾಡ್ತಾ ಇದಾವೆ. ಉಳಿದ ಆರೋಪಿಗಳು ಅರೆಸ್ಟ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀವಿ. ಆಮೇಲೆ ಯಾರು ನಮ್ಮ ಮಂಡ್ಯ ಗ್ರಾಮಾಂತರ ಠಾಣೆಯಲ್ಲಿ ಕಂಪ್ಲೇಂಟ್ ತಗೊಳ್ಳಿಲ್ಲ ಅವ್ರ ಮೇಲೆ ಸಹಿತ ಎನ್ಕ್ವೈರಿ ಮಾಡ್ತಾ ಇದೀವಿ. ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡ್ತೀವಿ. ಖಂಡಿತವಾಗಿ ಇವರು, ನಾನು ಇದೊಂದು ಪ್ರಕರಣ ಅಂತ ಹೇಳ್ತಾ ಇಲ್ಲ ಮಾನ್ಯ SP ಅವರೇ, ದಯಮಾಡಿ ಮಂಡ್ಯದಲ್ಲಿ ಮೊನ್ನೆ KR ಸಾಗರದಲ್ಲಿ ಏನಾಗಿದೆ ಅಂತಾನು ನಿಮ್ಮ ಗಮನಕ್ಕೂ ಬಂದಿದೆ. ಅಲ್ಲೂ ಕೂಡ ಈ ತರ ಜನಸಾಮಾನ್ಯರ ಹತ್ರ ಸುಲಿಗೆ ಮಾಡುವಂತ ಕೆಲಸಗಳಾಗ್ತಿದೆ. ದಯಮಾಡಿ ಮಂಡ್ಯ ಜಿಲ್ಲಾ ಪೊಲೀಸ್ ಠಾಣೆಗಳಾದ್ಯಂತ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನ ಖಾತ್ರಿಪಡಿಸಿಕೊಳ್ಳಿ ಮಾನ್ಯ SP ಅವರೇ. ನಮ್ಮ KRS ಪಕ್ಷದಿಂದ ಹಾಗೂ ಜನಸಾಮಾನ್ಯ ಪರವಾಗಿ ಮನವಿ. ಮತ್ತೆ ನೀವು ಮೊನ್ನೆದಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರಿ, ಇದು ತಂಡ ಅದಾದ ನಂತರದಲ್ಲಿ ಏನಾದರೂ ಬೆಳವಣಿಗೆಗಳು ಇದೆಯಾ ಸರ್? ಯಾವ್ದ್ರಲ್ಲಿ? ಈಗ ಒಂದು ಮಂಡ್ಯ ಪ್ರಕರಣದಲ್ಲಿ A1 ಆರೋಪಿಯನ್ನ ಹಿಡಿಯುವಂತ ಕೆಲಸ ಏನಾದ್ರು ಯಾವ ತರ ಸಾಗ್ತದೆ? ಕಟ್ ಮಾಡೋದು. ಹೌದು ಸರ್, ಹೌದು, ಎಫ್ಕೋಡಿ ನಡೀತಾ ಇದೆ. ಅದು ಅವನ ಜೊತೆ ಯಾರ್ಯಾರು ಟಚ್ ನಲ್ಲಿ ಇದಾರೆ ಅವ್ರನ್ನೆಲ್ಲಾರು ಕರ್ಕೊಂಡ್ಬಂದು ಅವ್ರದ್ದೆಲ್ಲ ಎನ್ಕ್ವೈರಿ ಮಾಡ್ತಾ ಇದೀವಿ. ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ದಾನೆ. ಬೇರೆ ಬೇರೆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ದು ಬಗ್ಗೆ ಗೊತ್ತಾಗಿದೆ. ಅದ್ರ ಮೇಲೆ ವರ್ಕೌಟ್ ಮಾಡ್ತಾ ಇದ್ವಿ. ಆದಷ್ಟು ಬೇಗ ಅರೆಸ್ಟ್ ಆಗ್ತದೆ ಸರ್. ಇದು ಎಬ್ಕವಡಿ ಪ್ರಕರಣ ಅಂತಲ್ಲ, ಜಿಲ್ಲೆಯಲ್ಲಿ ಯಾವ್ದ ಊರಿನ ಗ್ರಾಮಸ್ಥರಿಗೂ ಈ ತರ ಒಂದು ಪರಿಸ್ಥಿತಿ ಬರಬೇಕು. ಈ ತರ ಪುಂಡಿ ಪುರೋಕಿಗಳು ಈ ತರ 4-5 ಜನರ ಹತ್ರ ಈ ಒಂಥರ ವ್ಯವಹಾರಗಳನ್ನ ಅಥವಾ ಏನೋ ಒಂಥರ ರಿಲೇಷನ್ ನ ಬೆಳೆಸುವಂತ ಯುವ ಪೀಳಿಗೆ ಬರಬಾರದು. ಹಾಗಾಗಿ ಇವರನ್ನ ಒಂದು ರೀತಿಯಲ್ಲಿ ಈ ತರ ಪ್ರಕರಣಗಳು ಮರುಕಳಿಸಿದ ರೀತಿಯಲ್ಲಿ ಇವರೆಲ್ಲ ಮಟ್ಟ ಹಾಕ್ಬೇಕು ಸರ್. ನೀವು ಮಾಡ್ತೀವಿ. ಕೆಲವು ಗ್ರಾಮಸ್ಥರು ಹೇಳಿದ್ರು ಇದೇ ತರ ಹಿಂದೆ 3-4 ಹುಡುಗಿಯರಿಗೆ ಮೋಸ ಮಾಡಿದಾವ ಅಂತ ಹೇಳಿ. ಸೊ ಅದನ್ನೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಆದ್ಮೇಲೆ ಸೊ ಇದೇ ವಿಚಾರವಾಗಿ ನಾನು ಮೊನ್ನೆ ಶುಕ್ರವಾರ ನಿಮ್ಗೆ ಫೋನ್ ಮಾಡಿದ್ರೆ, ಆದ್ರೆ ನೀವು ಬೇರೆ ಸಂದರ್ಭದಲ್ಲಿ ಇದ್ರಿ ಅನ್ಸುತ್ತೆ, ಫೋನ್ ತೆಗಿಯಕ್ಕಾಗ್ಲಿಲ್ಲ. ಆದ್ರೆ ಮತ್ತೆ ಸರ್ ಇನ್ನೊಂದು, ಈಗ ಪೊಲೀಸ್ ಸ್ಟೇಷನ್ ಕಡೆಯಿಂದ ಆ ಹುಡುಗಿಯ ಒಂದು ಮೊಬೈಲ್ ಎಕ್ಸ್ಟ್ರಾಕ್ಷನ್ ಮಾಡಿಸ್ತೀವಿ ಅಂತ ಹೇಳಿದ್ರಲ್ಲ, ಅದರ ಮಾಹಿತಿ ಏನ್ ಬಂದು ಸರ್? ಅದು ಅಲ್ಲಿ ರೈಲ್ವೆ ಪೊಲೀಸ್ ಕಡೆ ಇತ್ತು. ಅದನ್ನ ನಾವು ನಮ್ಮ ಕಡೆ ನಮ್ಮ ಕೇಸ್ ನಲ್ಲಿ ಅರ್ಸ್ಕೊಳ್ಳಿಕ್ಕೆ ಲೆಟರ್ ಹಾಕ್ತಾ ಇದೀವಿ ಅವರಿಗೆ. ಸೊ ದಯಮಾಡಿ ಸಂಬಂಧಪಟ್ಟ ಇಲಾಖೆಗಳ ಕಡೆಯಿಂದ ಒಂದು ಉನ್ನತ ಮಟ್ಟದ ತನಿಖೆ ಆಗಬೇಕು. ಜನಸಾಮಾನ್ಯರಿಗೆ ಇಲ್ಲಿ ನೇರವಾಗಿ ಜನರಿಗೆ ಮತ್ತೆ ಎಲ್ಲ ಮೀಡಿಯಾಗಳೆಲ್ಲ ಹೇಳ್ತಾ ಇರೋದ್ ಮುಖಾಂತರ ಇಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಮೊದಲ ಹಂತದಲ್ಲಿ ಒಂದು ತನಿಖೆಯನ್ನ ತೀವ್ರಗತಿಯಲ್ಲಿ ನಡೆಸದೇ ಇರೋದೇ ಕಾರಣ ಅಂತ ಹೇಳ್ತಾ ಇದೆ. ಹಾಗಾಗಿ ಈ ತರ ಅಧ್ಯಕ್ಷ ಅಧಿಕಾರಿಗಳು ಮಂಡ್ಯ ಜಿಲ್ಲೆಗೆ ಬೇಡ ಸರ್. ಆಯ್ತು, ಮಾಡ್ತೀವಿ. ಓಕೆ, ನಾನು ಇಲ್ಲಿ ನಮ್ಮ ಮನೆ ಪತ್ರವನ್ನ ಕೊಡ್ತಾ ಇದ್ದೀನಿ. ದಯಮಾಡಿ ಇದನ್ನ ಪರಿಗಣಿಸಿ ಒಂದು ಉನ್ನತ ಮಟ್ಟದ ತನಿಖೆ ಆಗಬೇಕು. ಮತ್ತೆ ಜಿಲ್ಲಾದ್ಯಂತ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನ ಖಾತ್ರಿಪಡಿಸಿಕೊಳ್ಳಿ ಸರ್. ಧನ್ಯವಾದಗಳು. ಕಟ್ ಮಾಡೋದಾ? ಒಂದು ನಿಮ್ದು ಆಫೀಸ್ ಒಂದು ಕಾಪಿ ಇಟ್ಕೊಂಡು ನಮ್ದೊಂದು ಕಾಪಿ ಅಲ್ಲಿ ಹೋಗಿದ್ ಪಾಪ. ಕಟ್ ಮಾಡು.
ಸೊ ಇಷ್ಟು ಬಂಧುಗಳೇ ವಿಚಾರ. ಇವತ್ತು ಅವ್ರು ಯಾವುದೋ ಬೇರೆ ಕೆಲಸದಲ್ಲಿ ನಮ್ಮ ಮಾನ್ಯ SP ಅವರು ಹೊರಗಡೆ ಹೋಗಿದ್ವಿ ಅಂತ ಹೇಳಿದ್ದಾರೆ. ಆದರೆ ಅವರನ್ನು ಕೂಡ ಇಲ್ಲಿ ಮೂಲದಲ್ಲಿ ಯಾವ ಇಲಾಖೆಯಿಂದ, ಯಾವ ಗ್ರಾಮಾಂತರ ಪೊಲೀಸ್ ಸ್ಟೇಷನಿಂದ ಒಂದು ತಪ್ಪಾಗಿದೆ ಅನ್ನೋದನ್ನು ಅವ್ರಿಗೂ ಕೂಡ ಮನಗಂಡಿದ್ದಾರೆ. ಹಾಗಾಗಿ ನಾವು KRS ಪಕ್ಷ ಹೇಳ್ತಾ ಇರೋದು, ಮಂಡ್ಯದ ಜನತೆಯ ಪರವಾಗಿ, ಮಂಡ್ಯದ ಜನರಾಗಿ ಈ ಥರ ಪ್ರಕರಣಗಳು ಕಳಿಸಬಾರ್ದು. ಯಾವುದೇ ಒಂದು ಸಂದರ್ಭದಲ್ಲಿ ಅವ್ರು ಗೊತ್ತಿಲ್ಲ, ಅವರು ಬಡವರಾಗಿರ್ತಾರೆ, ಇನ್ನೊಬ್ಬರಾಗಿರ್ತಾರೆ, ಎಲ್ಲರನ್ನೂ ಕೂಡ ಒಂದು ಇನ್ಫ್ಲೂಯೆನ್ಸ್ ಅನ್ನು ತಗೊಂಡು ಬರೋದಕ್ಕಾಗಲ್ಲ. ಇವತ್ತು ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅವ್ರಿಗೋಸ್ಕರ ಪೆಂಡಿಂಗ್ ಇಡೋದು, ಕೇಸ್ಗಳನ್ನ ತ್ವರಿತಗತಿಯಲ್ಲಿ ಮುಂದಿನ ಹಂತಕ್ಕೆ ತೆಗೆದುಕೊಂಡಿರುವಂತ ಕೆಲಸಗಳಾಗ್ತಾ ಇರ್ತವೆ. ಹಾಗಾಗಿ ಜನಸಾಮಾನ್ಯರು ಪೊಲೀಸ್ ಸ್ಟೇಷನ್ಗಳಲ್ಲಿ ಬರುವಂತದ್ದು, ಇಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಆಶೆಗಳನ್ನ, ನಂಬಿಕೆಗಳನ್ನ ಇಟ್ಕೊಂಡು ಬರ್ತಾರೆ. ಇವತ್ತು ಏನ್ ಸಿಗ್ತದೆ ಇವತ್ತು, ಇದನ್ನ ಕೂಡ ನಾವು ಅಷ್ಟೊತ್ತಿಂದ ಮಾತಾಡಿದ್ವಿ. ಹಾಗಾಗಿ ಮಂಡ್ಯ ಜಿಲ್ಲೆಯ ಜನತೆ, ನಿಮ್ಮ ಕೇಸ್ಗಳನ್ನ ನೀವೇ ಖುದ್ದಾಗಿ ಹೋಗಿ ಇನ್ನೊಬ್ಬರನ್ನ ಮೀಡಿಯೇಟರ್ನ ಅವ್ನು ಗೊತ್ತು ಇವ್ರು ಗೊತ್ತು ಅಂತ ಕೇಳಿದ್ರೆ ಇವತ್ತು ನಿಮ್ಮ ಕನಿಷ್ಠ ಸುಲಿಗೆ ಮಾಡ್ತಾರೆ. ಈ ಕಡೆ ಕಂಪ್ಲೇಂಟ್ ಹಾಕ್ಸೋ ಹತ್ರನ ಸುಲಿಗೆ ಮಾಡ್ತಾರೆ, ಕಂಪ್ಲೇಂಟ್ ತೆಗಿಸ್ಬೇಕಾದ್ರೂ ನಿಮ್ಮ ಹತ್ರ ನಿಮ್ಮ ದುಡ್ಡನ್ನ ಕಿತ್ಕೊಂಡು. ಹಾಗಾಗಿ ಕಾನೂನುಗಳನ್ನ ತಿಳ್ಕೋಬೇಕು ಜನಸಾಮಾನ್ಯರು. ಆ ಮೂಲಕ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಕೂಡ ಎಚ್ಚರಿಕೆಯಾಗಿರ್ಬೇಕು. ಇವತ್ತು ಜನಗಳು ಇವತ್ತು ಪೊಲೀಸ್ ಇಲಾಖೆ ಮೇಲೆ ದಂಗೆ ಹೇಳ್ತಾರೆ. ಸರಿಯಾದ ರೀತಿಯಲ್ಲಿ ನಿಮಗೆ ಕೊಟ್ಟಿರುವಂತಹ ಅಧಿಕಾರವನ್ನ ನೀವು ಬಳಸ್ಕೊಂಡು ಒಂದು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ಮೇಲೆ ದಂಗೆ ಹೇಳ್ತಾರೆ. ಹಾಗಾಗಿ ಇದನ್ನೆಲ್ಲ ಮನಗಂಡಿರುವಂತ ನಿಮ್ಗೆ ಈ ಕೆಲಸವನ್ನ ಮಾಡಿರೋದಕ್ಕೆ ನೀವು ನಿಮ್ದೇ ಆದ ಅರ್ಹತೆಯಲ್ಲಿ ಪಡ್ಕೊಂಡಿರ್ತಾರೆ. ಹಾಗಾಗಿ ಅರ್ಹತೆ ಮತ್ತು ಕಾರ್ಯಕ್ಷಮತೆ ಮತ್ತು ಒಂದು ಶೌರ್ಯವನ್ನ ತೋರಿಸಿ, ಬರೀ ಇಲಾಖೆಯ ವಾಹನಗಳ ಮೇಲೆ ಹಾಕಬಿಟ್ರಲ್ಲ, ಧೈರ್ಯ, ಶೌರ್ಯ, ನಿಯತ್ತು ಅಂತ. ಆಗ ಅದು ನೀವು ಮಾಡುವಂತ ಕೆಲಸಗಳಲ್ಲೂ ತೋರಿಸಿ ಅಂತ KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಈ ಹೆಬ್ಬಕವಾಡಿ ಗ್ರಾಮದ ಒಬ್ಬ ಯುವಕನಾಗಿ ನಾನು ಇವತ್ತು ಪೊಲೀಸ್ ಇಲಾಖೆಯವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ನಿಮ್ಗೆ ಸಿಕ್ಕಿರುವಂತಹ ಅವಕಾಶದಲ್ಲಿ ಪ್ರಾಮಾಣಿಕರಿಗೆ ನೀವು ನ್ಯಾಯ ಮಾಡಿಸಿ ಅಂತ ನಾವು ಈ ಸಂದರ್ಭದಲ್ಲಿ ಪದೇ ಪದೇ ಮನವಿ ಮಾಡ್ತಾ ಇದ್ದೀವಿ. ಸರ್ಕಾರಿ ಅಧಿಕಾರಿಗಳಲ್ಲಿ ನೀವು ಉತ್ತಮವಾದ ಕೆಲಸ ಮಾಡ್ತಾರೆ, ನಿಮ್ಗೆ ಸನ್ಮಾನ ಮಾಡ್ತೀವಿ. ಕೆಟ್ಟ ಕೆಲಸಗಳನ್ನ, ಭ್ರಷ್ಟಾಚಾರ ಮಾಡ್ಕೊಂಡು ಲಂಚವನ್ನ ತೆಗೆದುಕೊಂಡ್ರೆ ಅಲ್ಲೂ ಸನ್ಮಾನ ಮಾಡ್ತೀವಿ. ಸನ್ಮಾನ ಮಾಡೋದ್ರ ಮುಖಾಂತರ ನಿಮ್ಗೆ ಅವಮಾನಿಸ್ತೀವಿ. ಹಾಗಾಗಿ KRS ಪಕ್ಷ ಜಿಲ್ಲಾ ನಮ್ಮ ಕರ್ನಾಟಕದ ಬಹುತೇಕ ಜಿಲ್ಲೆಗಳಿಗೆ ನಾವು ಇವತ್ತು KRS ಪಕ್ಷ ಚಾಲ್ತಿಯಲ್ಲಿದೆ. ಸಂಬಂಧಪಟ್ಟ ಅಂದ್ರೆ ಈ ಭ್ರಷ್ಟ ಅಧಿಕಾರಿಗಳಿಗೆ ನಿಮ್ಗೆ ಮುಂದಿನ ದಿನದಲ್ಲಿ ನೀವು ಬದಲಾಗಬೇಕು, ಇಲ್ಲಾಂದ್ರೆ ನಾವು ಬದಲಾಯಿಸ್ತೀವಿ. ಇಷ್ಟು KRS ಪಕ್ಷ ಜನಸಾಮಾನ್ಯರಿಗೆ ಅಂತಲ್ಲ, ಅಧಿಕಾರಿ ವರ್ಗದವರಿಗೆ ಹೇಳ್ತಾ ಇರುವಂತ ಒಂದು ನಿಲುವುಗಳು ಮತ್ತು ಆಗ್ರಹಗಳು. ಸೊ ಈ ವಿಚಾರವಾಗಿ ಅದೇ ಅಪರಾಧಿ ಕೃತ್ಯಗಳು ನಡೆದಂತ ಸಂದರ್ಭದಲ್ಲಿ ಪೊಲೀಸ್ನವರು ಬೇಗ ಶೀಘ್ರವಾಗಿ ಕ್ರಮ ತಗೊಂಡ್ರೆ ಅಪರಾಧಿಗಳ ಪತ್ತೆ ಹಚ್ಚುವಂಥದ್ದು ಆಗುತ್ತೆ. ಅವ್ರೇನ್ ಮಾಡುತ್ತೆ, ತಡ ಮಾಡಿದಷ್ಟು ಅಪರಾಧಿಗಳು ಸಾಕ್ಷ್ಯಗಳನ್ನ ನಾಶ ಮಾಡೋ ಸಾಧ್ಯತೆಗಳೇ ಜಾಸ್ತಿ ಇರ್ತವೆ. ಆದ್ರಿಂದ ಈಗ ತಡ ಆಗಿ ಒಂದು ಸಾವು ನೋವಿಗೆ ಕಾರಣ ಆಗದೆ ಅಂತ ಎಲ್ಲರೂ ಆರೋಪ ಮಾಡ್ತಾವ್ರೆ. ಈಗಲಾದ್ರೂ ಎಚ್ಚೆತ್ತು ಶೀಘ್ರ ಉನ್ನತ ತನಿಖೆ ಮಾಡಿ ಇದು ಸಾಕ್ಷ್ಯ ನಾಶ ಆಗಿರುವ ಸಾಧ್ಯತೆಗಳನ್ನ ಎಲ್ಲನೂ ಮನಗಂಡು ಅದನ್ನ ರಿಕವರಿ ಮಾಡಿ ಪೂರ್ಣವಾಗಿ ತನಿಖೆ ಮಾಡಬೇಕು. ಇದೇನಾಗುತ್ತೆ ಅಂತಂದ್ರೆ, ಈ ತರ ಶೀಘ್ರವಾಗಿ ತನಿಖೆ ಮಾಡಲಿಲ್ಲ ಅಂತಂದ್ರೆ ಅನ್ಯಾಯ ಆದವ್ರಿಗೆ ಮತ್ತೆ ಅನ್ಯಾಯ ಆಗೋ ಸಂಭವನೆ ಜಾಸ್ತಿ. ಈ ಕೃತ್ಯಗಳು ಮಾಡಿರುವಂತ, ಈ ಅನ್ಯಾಯಕ್ಕೆ ಕಾರಣರಾಗಿರುವಂತ, ಈ ಕಂಪ್ಲೇಂಟ್ ತಗದೇನೆ ತೊಂದರೆ ಕೊಟ್ಟಿರುವಂತ ಪೊಲೀಸ್ನವ್ರನ್ನ ಈ ಕೂಡಲೇ ಅಮಾನತು ಮಾಡಬೇಕು. ಅಮಾನತು ಮಾಡಿ ಈ ಉನ್ನತ ಪ್ರಾಮಾಣಿಕ ಅಧಿಕಾರಿಗಳನ್ನ ನೇಮಕ ಮಾಡಿ ಶೀಘ್ರ ತನಿಖೆ ಮಾಡಿ ಶೀಘ್ರ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು. ಇದು ಎಲ್ಲರೂ ಕೂಡ ಹಣಬಲದ ಮೇಲೆ, ವಸೂಲಿ ಮೇಲೆ, ಪ್ರಭಾವ ವಸೂಲಿ ಮೇಲೆ ನಿಂತಿರಲ್ಲ. ಕಾನೂನು ಎಲ್ಲರಿಗೂ ಒಂದೇ, ಬಡವರಿಗೆ ಶ್ರೀಮಂತರಿಗೆ. ಅದನ್ನ ಖಾತ್ರಿಪಡಿಸುವಂತ ಜವಾಬ್ದಾರಿ ಜಿಲ್ಲಾ ಅಧೀಕ್ಷಕರು ಅವ್ರಿಗೆ ಇರ್ತದೆ. ಅವ್ರಿಗೆ ಈಗ ಎಲ್ಲರೂ ಸೇರಿ ಮನವಿ ಮಾಡ್ತಾ ಇರೋದು ಅದೇನೆ. ಈಗ ಆಗಿರುವಂತ ಲೋಪಕ್ಕೆ ಅಧಿಕಾರಿಗಳು ಯಾರು ಲೋಪಕ್ಕೆ ಹೊಣೆಯಾಗವ್ರೆ ಅವ್ರನ್ನ ಕೂಡಲೇ ವಜಾ ಮಾಡಬೇಕು. ಪ್ರಾಮಾಣಿಕರನ್ನ ನೇಮಿಸಿ ಶೀಘ್ರ ತನಿಖೆ ಆಗಬೇಕು, ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ ಎಲ್ಲರ ಪರವಾಗಿ ಒತ್ತಾಯ ಮಾಡ್ತೀವಿ. ಬಂಧುಗಳೇ, ನಾವು ಇವತ್ತಿನ ಒಂದು ಆಗ್ರಹ ಪತ್ರದಲ್ಲಿ ಯಾವ ವಿಚಾರಗಳನ್ನ ಹೇಳಿದ್ವಿ ಅನ್ನೋದನ್ನ ನಿಮ್ಮ ಮುಂದೆ ಓದಲಿಕ್ಕೆ ಇಷ್ಟಪಡ್ತೀನಿ. ಒಂದು 2 ನಿಮಿಷ ಮುಗಿಸ್ತೀನಿ. ವಿಷಯ: ಮಂಡ್ಯ ತಾಲೂಕಿನ ಹೆಬ್ಬಕವಾಡಿ ಗ್ರಾಮದ ಮಹಿಳೆ ಲಕ್ಷ್ಮಿ ಎಂಬುವರು ತನ್ನ ಮಗಳಾದ ವಿಜಯಲಕ್ಷ್ಮಿ ಸಾವಿಗೆ ಪೊಲೀಸ್ ಠಾಣೆಗಳಲ್ಲಿ ನ್ಯಾಯ ಸಿಗದ ಹಿನ್ನೆಲೆಯಲ್ಲಿ ಮನನೊಂದು ಕಳೆದ ಗುರುವಾರ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆಯ ವೈಫಲ್ಯ, ಕರ್ತವ್ಯ ನಿಷ್ಠೆಯನ್ನು ಪ್ರಶ್ನಿಸಿ ಹಾಗೂ ಈ ಪ್ರಕರಣದಲ್ಲಿ ತನಿಖೆ ಯಾವ ಹಂತದಲ್ಲಿದೆ ಎನ್ನುವ ಮಾಹಿತಿಯನ್ನು ತಿಳಿಸಿಕೊಡುವ ಬಗ್ಗೆ ಹಾಗೂ ಜಿಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಪಾಲನೆ ಮಾಡದಿರುವ ಬಗ್ಗೆ ಅಂತ ಹೇಳಿ ವಿಚಾರ. ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 25 ಫೆಬ್ರವರಿ 21ರಂದು ಮಂಡ್ಯ ರೈಲ್ವೆ ಸ್ಟೇಷನ್ನಲ್ಲಿ ಮಂಡ್ಯ ತಾಲೂಕಿನ ಹೆಬ್ಬಕವಾಡಿಯ ನಂಜುಂಡೇಗೌಡ ಹಾಗೂ ಲಕ್ಷ್ಮೀರವರ ಮಗಳಾದ ವಿಜಯಲಕ್ಷ್ಮಿ ಎಂಬುವರು ರೈಲಿಗೆ ಸಿಕ್ಕಿ ಅಪಘಾತಕ್ಕೀಡಾಗಿರುವ ಘಟನೆಯಲ್ಲಿ ಮೊದಲಿಗೆ ಮಂಡ್ಯ ರೈಲ್ವೆ ಸ್ಟೇಷನ್
ಪೊಲೀಸ್ ಸ್ಟೇಷನ್ ಸಾಂಕೇತಿಕವಾಗಿ ದೂರು ದಾಖಲಿಸಿ ಮೃತದೇಹವನ್ನು ಪೋಸ್ಟ್ಮಾರ್ಟಮ್ ಮಾಡಿ ಅಪಘಾತಕ್ಕೀಡಾದ ವ್ಯಕ್ತಿಯ ವಸ್ತುಗಳನ್ನು ವಾರಸುದಾರರಿಗೆ ಕೊಟ್ಟಿರುತ್ತಾರೆ. ನಂತರದಲ್ಲಿ ತಿಳಿದುಬಂದ ಮಾಹಿತಿಯ ಪ್ರಕಾರ ಆ ಸಾವಿಗೆ ಮಂಡ್ಯ ತಾಲೂಕಿನ ಮರಸಿಂಗನಹಳ್ಳಿ ಹರಿಕೃಷ್ಣ ಎಂಬ ಯುವಕ ಕಾರಣ ಇದ್ದಾನೆ ಎಂಬ ವಿಚಾರವನ್ನು ಮೃತರ ಪಾಲಕರು ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ್ನು ಕೊಡಲು ಬಂದಂಥ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಎನ್ಸಿಆರ್ ಅನ್ನು ದಾಖಲಿಸಿ ಉನ್ನತ ಮಟ್ಟದ ತನಿಖೆಗೆ ಮುಂದಾಗದೆ ಈ ಪ್ರಕರಣದ ಈ ಪ್ರಕರಣವನ್ನು ರೈಲ್ವೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತದೆ ಅಂತ ಹೇಳಿ ಸಬೂಬನ್ನು ಹೇಳಿದ್ದಾರೆ. ಈ ಠಾಣೆಯವರು ಆ ಠಾಣೆಯವರ ಮೇಲೆ ಸಬೂಬನ್ನು ಹೇಳಿ ಸಂತ್ರಸ್ತ ಕುಟುಂಬಕ್ಕೆ ಯಾವುದೇ ರೀತಿಯ ನ್ಯಾಯವನ್ನು ಕೊಡಿಸುವ ಪ್ರಯತ್ನ ಮಾಡುವುದಿಲ್ಲ. ನಂತರದಲ್ಲಿ ಮೃತರ ತಂದೆ ತಾಯಿ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಮತ್ತೆ ಬಂದು ಅಗತ್ಯವಿದ್ದ ಸಾಕ್ಷಿಗಳನ್ನು ಒದಗಿಸಿ ಉನ್ನತದ ಮಟ್ಟಕ್ಕೆ ತನಿಖೆಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಮನವಿ ಮಾಡಿದಾಗಲೂ ಕೂಡ ಆ ಇದರದಲ್ಲೂ ಕೂಡ ಅವರು ಯಾವುದೇ ರೀತಿಯ ಕೆಲಸಗಳನ್ನ ಮಾಡಿರೋದಿಲ್ಲ. ನಮ್ಗೆ ಆ ಸಾಕ್ಷ್ಯಗಳು ಸಾಕಾಗ್ತಾ ಇಲ್ಲ ಅನ್ನೋ ಥರದಲ್ಲಿ ಹೇಳ್ತಾ ಇರ್ತಾರೆ. 20 ದಿನ ಆದರೂ ಆ ಒಂದು ತಾಯಿಗೆ ನನ್ನ ಮಗಳಿಗೆ ನ್ಯಾಯ ಸಿಕ್ಕಿಲ್ಲ ಮತ್ತು ನನ್ನ ಪರವಾಗಿ ನ್ಯಾಯ ಕೇಳಲು ಬಂದಂಥ ನಮ್ಮೂರಿನ ಗ್ರಾಮಸ್ಥರಿಗೆ ಒಂದು ಕಂಪ್ಲೇಂಟ್ಗಳು ಬಿದ್ದಿದೆ ಅನ್ನೋ ಒಂದು ವಿಚಾರಗಳನ್ನು ಇಟ್ಕೊಂಡು ಅವರು ಡೆತ್ ನೋಟನ್ನು ಬರೆದು ಅಲ್ಲಿನ ಒಂದಷ್ಟು ಗ್ರಾಮಸ್ಥರನ್ನ ಮತ್ತು ಪೊಲೀಸ್ ಇಲಾಖೆಯನ್ನ ನೇರವಾಗಿ ದೂಷಿಸುತ್ತಾ ಡೆತ್ ನೋಟನ್ನು ಬರೆದು ಸಾವಿಗೀಡಾಗಿರ್ತಾರೆ. ನೇಣಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಅತ್ಯಂತ ಖಂಡನೀಯ ಒಂದು ದುಃಖಕರ ವಿಚಾರ. ಈ ಎಲ್ಲ ಗಮನಗಳನ್ನು ಬಯಸ್ಕೊಂಡು ನಾವು ಈ ಎರಡೂ ಇಲಾಖೆಗಳಲ್ಲಿ ರೈಲ್ವೆ ಪೊಲೀಸ್ ಸ್ಟೇಷನ್ ಹಾಗೂ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗಳಲ್ಲಿ ಮೂಲದಲ್ಲಿ ಈ ಒಂದು ಕೃತ್ಯಗಳಲ್ಲಿ ಸರಿಯಾದ ರೀತಿಯಲ್ಲಿ ಪ್ರಕರಣಗಳನ್ನು ಇವರು ದಾಖಲು ಮಾಡದೇನೆ ಜನಸಾಮಾನ್ಯರಿಗೆ ಅನ್ಯಾಯ ಮಾಡಿರುವಂಥದ್ದು ತಪ್ಪು. ಹಾಗಾಗಿ ಅವರ ವಿರುದ್ಧ ನೀವು ಸೂಕ್ತ ಕ್ರಮಗಳನ್ನು ಜರುಗಿಸಬೇಕು ಅಂತೇಳಿ ನಮ್ಮ ಮಾನ್ಯ SP ಅವರಿಗೆ ನಾವು ಮನವಿಯನ್ನು ಕೊಟ್ಟಿರುವಂಥದ್ದು. ಇಲ್ಲಿ KRS ಪಕ್ಷದ ವತಿಯಿಂದ ಹಾಗೂ ಹೆಬ್ಬಕ್ಕವಾಡಿ ಗ್ರಾಮಸ್ಥರು ಒಂದಷ್ಟು ಹಲವು ಪದಾಧಿಕಾರಿಗಳು ಸೇರಿ ನಾವು ಆಗ್ರಹ ಪತ್ರವನ್ನು ಕೊಟ್ಟಿರುವಂಥದ್ದು. ಇದೇ ಸಂದರ್ಭದಲ್ಲಿ ನಾವು ನಮ್ಮ ಮಂಡ್ಯದ ಮಾನ್ಯ SP ಅವರು ಮಲ್ಲಿಕಾರ್ಜುನ ಬಾಲದಂಡಿಯವರ ಹತ್ರ ಕೂಡ ಮಾತಾಡಿದ್ವಿ. ಯಾವ್ಯಾವ ಕೆಲಸಗಳಾಗಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳಿದ್ವಿ ಮತ್ತು ಅವರನ್ನು ಕೂಡ ತೀವ್ರಗತಿಯಲ್ಲಿ ನಾವು ಒಂದು ಪ್ರಕರಣದಲ್ಲಿ ನಾವು ತ್ವರಿತಗತಿಯಲ್ಲಿ ಒಂದು ಉನ್ನತ ಕೆಲಸಗಳು ನಡೀತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ A1 ಆರೋಪಿ ಹರಿಕೃಷ್ಣ ಅವರನ್ನ ಬಂಧನಕ್ಕೊಳಪಡಿಸಿ ನ್ಯಾಯಾಂಗನ ಬಂಧನಕ್ಕೊಳಪಡಿಸ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ವಿಚಾರ ಏನಾರು ಇದೆಯೇನಪ್ಪ, ಇಷ್ಟು ಹೇಳ್ಕೊಂಡು ಈ ಒಂದು ಲೈವ್ ಅನ್ನ ಮುಗಿಸ್ತಾ ಇದೀವಿ. ಎಲ್ಲರಿಗೂ ನಮಸ್ಕಾರ.